15,65,000, ಶ್ರೀ ಜವರಯ್ಯನವರಿಗೆ 28,49,000, ಶ್ರೀ ಅಶೋಕ್ ಅವರಿಗೆ 34,86,000 ಹಾಗೂ ಉಳಿದ ಮೊತ್ತವನ್ನು ಪ್ರಾಧಿಕಾರದ ಖಾತೆಗೆ 1,97,00,000 1,97,000 ಚೆಕ್ ನೀಡಲಾಗಿದೆ. ಹಾಗೂ ಉಳಿದ 2 ಕೋಟಿ ಮೊತ್ತದ ಠೇವಣಿಯನ್ನು ಅಪಾದಿತರು ಬರೆದ ಮತ್ತೊಂದು ಪತ್ರದಲ್ಲಿ ವಿವರಿಸಿರುವಂತೆ ಬಡಾವಣೆ ನಿರ್ಮಿಸುವ ಸಲುವಾಗಿ ಗುತ್ತಿಗೆ ನೀಡಿರುವ ಬರಾಕೂಡ ಎಂಟರ್ಪ್ರೈಸಸ್ ಕಂಪನಿಗೆ 1,78,43,000 ಹಾಗೂ ಉಳಿದ ಮೊತ್ತವನ್ನು ಆಯುಕ್ತರು ರಾಮನಗರ ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರಿಗಳಿಗೆ 23,17,000 ಚೆಕ್ ನೀಡುವಂತೆ ಕೋರಿದ್ದು, ಅದರಂತೆ ಬ್ಯಾಂಕ್ ಸದರಿಯವರುಗಳ ಹೆಸರಿಗೆ ಚೆಕ್ ನೀಡಿದೆ ಎಂದು ತಮ್ಮ ಪತ್ರದಲ್ಲಿ ಆಯುಕ್ತರು ಬರೆದಿರುವ ಪತ್ರಗಳ ಪ್ರತಿಗಳು ಹಾಗೂ ನಿಶ್ಚಿತ ಠೇವಣಿ ಪ್ರತಿಗಳನ್ನು ಲಗಸಿ ಮಾಹಿತಿ ನೀಡಿರುತ್ತದೆ. ಆದರೆ ಪ್ರಾಧಿಕಾರವು ಈವರೆಗೆ ಮೇಲೆ ತಿಳಿಸಿದ ಹೆಸರಿನ ಯಾವುದೇ ರೈತರಿಂದ ಜಮೀನು ಖರೀದಿ ಮಾಡಿರುವುದಿಲ್ಲ, ಜಮೀನು ಖರೀದಿನೇ ಆಗಿಲ್ಲ. ಹಾಗೂ ಮೇಲೆ ತಿಳಿಸಿದ ಬರಾಕೋಡ್ ಎಂಟರ್ಪ್ರೈಸಸ್ ಕಂಪನಿ ಹೆಸರಿಗೆ ಬಡಾವಣೆ ನಿರ್ಮಿಸಲು ಯಾವುದೇ ಗುತ್ತಿಗೆ ನೀಡಿಲ್ಲ. ಹಾಗಾಗಿ ಇದರಲ್ಲಿ ಹಣ ದುರುಪಯೋಗ ಕಂಡು ಬಂದಿರುತ್ತದೆ. ಇದು 16 ಕೋಟಿ ಇವ್ರದ್ದು, ಇನ್ನೊಬ್ಬಂದು 5 ಕೋಟಿ, ಇಬ್ಬರನ್ನು ರಿಯೆಸ್ಟೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತನಿಖೆಗಳೆಲ್ಲ ಆಯಿತು. ನಾನು ಸದನದಲ್ಲೂ ಆಗಲೂ ರೈಸ್ ಮಾಡಿದ್ದೆ, ಅಧ್ಯಕ್ಷರೇ, ಇಲ್ಲಿ ಏನಾಗಿರುತ್ತೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಆಗಲೇ ಚಾರ್ಜ್ ಶೀಟ್ ಹಾಕಿದಾರಲ್ಲಿ ರಾಮನಗರದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಹಾಕಿದರೆ CBI ಕೊಟ್ಟ ಮೇಲೆ ಆದ್ರೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅದನ್ನು ಸ್ಟೇ ವೆಕೇಟ್ ಮಾಡಿಸ್ಬೇಕಲ್ಲ. ಚಾರ್ಜ್ ಶೀಟ್ ಆಗಿದ್ನ ಸ್ಟೇ ವೆಕೇಟು ಮಾಡಿಸ್ಲಿಲ್ಲ. ಇವರು CBIನವರು ತನಿಖೆ ಶುರು ಮಾಡ್ಕೊಂಡ್ರು, ಕ್ರಿಮಿನಲ್ ಪಿಟಿಷನ್ಸ್. ಅಧ್ಯಕ್ಷರೇ, ಇಲ್ಲಿ ಸ್ಟೇಟ್ ಬೈ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪಿಟಿಷನರು ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 2014ರಲ್ಲಿ ಇವರೇನು ಮಾಡ್ತಾರೆ, ಇವರು ದ ಐಜೂರ್ ಪೊಲೀಸ್ ರಾಮನಗರ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಡ್ ದ ಕೇಸ್ ಇನ್ FIR ನಂಬರ್ 123/2013 and submitted 2 charge sheets for different parties before the principal senior civil judge and CJM Ramnagara, which are registered in CC number 98/2013 and 99/2013. Subsequently, the government of Karnataka issued a notification in number HD 79 COD 2013 Bangalore dated 29/10/13, wherein the government has passed an order that the government hereby accord sanction for investigation of the case pertaining to FIR number 123/2013 dated 16/7/2013 ಐಜೂರ್ ಪೊಲೀಸ್ ಸ್ಟೇಷನ್ ರಾಮನಗರ ಟೌನ್. ಇದು ಎಲ್ಲ ಹೇಳಿ ಅಧ್ಯಕ್ಷರೇ, ಕೊನೆಗೆ ಇವರು ಆರ್ಡರ್ ಏನು ಮಾಡಿದ್ರು, ಇನ್ ವ್ಯೂ ಆಫ್ ದ ಅಬವ್ ಸೆಟ್ ಗವರ್ಮೆಂಟ್ ಆರ್ಡರ್ and the submission made by the learned HCGP, the principal civil judge Ramnagara is hereby directed to transmit entire records pertaining to CCC and to the file of the 46th additional city civil and session judge and special judge for CBI case ಅಂತ ಕೊಟ್ಟರು ಸೆಪ್ಟೆಂಬರ್ 2014ರಲ್ಲಿ. ಆಮೇಲೆ ಮತ್ತೆ ಡಿಸೆಂಬರ್ 11, 2014ರಲ್ಲಿ ಮತ್ತೆ ಇದೇ ಪಿಟಿಷನರ್ಸ್ ಹೋದಾಗ CBIನವರು ಆಗ ಫೈನಲ್ ಆಗಿ ಅವ್ರು ಏನು ಹೇಳಿದ್ರು, ಅಕಾರ್ಡಿಂಗ್ಲಿ ದ ಫಾಲೋಯಿಂಗ್ ಆರ್ಡರ್ ಇಸ್ ಪಾಸ್ಡ್. IA 2/2014 is allowed. The common order dated 5/9/2014 passed in these 2 petitions is hereby recalled. In view of the above reasoning, the petitions filed under section 407 of criminal PC are dismissed with liberty to the petitioner to approach this court if need arises in future as noted in the body of this order. In pursuance of the order passed by this court 5/9/2014, if the records have already been transmitted to the CBI court, 46th additional city civil session judge and special judge for CBI case Bangalore, the same have to be retransmitted to the principal civil judge CJM Ramnagara for further proceeding
ರಾಮನಗರ ಹ್ಯಾಸ್ ಟು ಸೆಕ್ಯೂರ್ ದ ಪ್ರೆಸೆಂಟ್ ಆಫ್ ಅದರ್ ಅಕ್ಯೂಸ್ಡ್ ಅಂಡ್ ಪ್ರೊಸೀಡ್ ವಿತ್ ದ ಕೇಸ್ ಅಂತ ಕೊಟ್ಟರು. ಈ ಕೇಸ್ ಇಲ್ಲಿವರೆಗೆ ಹೊರಗಡೆಗೆ ಬರೋಕ್ಕೆ ಬಿಟ್ಟಿಲ್ಲ. ಅವನಿಗೆ ಆರಾಮಾಗಿ ಒಳ್ಳೆ ಗಾವಲು ಸಿಕ್ಕಿದೆ ಮೇಯೋದಕ್ಕೆ, ಮೇಯ್ಕೊಂಡು ಆರಾಮಾಗವನೆ. ಅಂಥವನಿಗೆ ರೀಇನ್ಸ್ಟೇಟ್ ಮಾಡಿದ್ದು ಯಾವಾಗ? 2016. ಭ್ರಷ್ಟರಹಿತವಾದಂಥ ಪಾರದರ್ಶಕ, ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗ್ತಕ್ಕಂಥ ಸರ್ಕಾರ ಕೊಟ್ಟಂಥ ಸರ್ಕಾರದಲ್ಲಾಗಿರುತ್ತೆ. 23 ಕೋಟಿ ದುಡ್ಡನ್ನು, ಸರ್ಕಾರ ದುಡ್ಡು ಇಲ್ಲಿ ಸಾಲ ಮಾಡ್ತಾ ಇದ್ದೀವಲ್ಲ ನಾವು ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಲಿಕ್ಕೆ, ಇದು ಒಂದು ಇನ್ಸಿಡೆಂಟ್ ಅಷ್ಟೇ. ನೆನ್ನೆ ರಾಮಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ, 5 ಲಕ್ಷ ಕೋಟಿ ಅಂತ ಹೇಳಿ ಬೆಂಗಳೂರು ನಗರದಲ್ಲಿ. ಅವ್ರು ಹೇಳೋದ್ರಲ್ಲಿ ಓವರ್ ಎಕ್ಸಾಗರೇಷನ್ ಇಲ್ಲ. ಸರ್ಕಾರದಲ್ಲಿ ಕಠಿಣವಾದಂಥ ತೀರ್ಮಾನ ಮಾಡಿದ್ರೆ ಬೆಂಗಳೂರು ನಗರದಲ್ಲಿ 5 ಲಕ್ಷ ಕೋಟಿ ಇವತ್ತು ಎಫರ್ಟ್ ಆಗದೇನೆ ತರತಕ್ಕಂಥದ್ದಕ್ಕೆ ಬಿಗಿಯಾದ ನಿಲುವಿದ್ರೆ. ಯಾಕೆಂದರೆ ಈಗ ನಾನು ನಮ್ಮ ಕೋರ್ಟ್ಗಳಿಗೆ, ನಾನು ಜಡ್ಜ್ಮೆಂಟ್ಗಳ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಇಲ್ಲಿ ಕೋರ್ಟ್ಗಳು ಅವ್ರನ್ನ, ನಮ್ಮ ಅಧಿಕಾರಿಗಳು, ನಮ್ಮ ವಕೀಲರೇ ದಾರಿ ತಪ್ಪಿಸ್ತಾರೆ. ಬೇಕಾದಷ್ಟು ಪ್ರಕರಣಗಳವೆ ಹೇಳಬೇಕು ಅನ್ನೋದಾದರೆ. ಇವತ್ತು ಆ ಮಾಫಿಯಾಗಳೇ ಇವತ್ತು ರಾಜ್ಯ ಆಳೋರನ್ನು ಎಲ್ಲ ಕಡಗಗಳು ಹಾಕೊಂಬರ್ತಾರೆ. ಕತ್ಕೊಂಡೊಂದು KG ಚಿನ್ನ ಇರ್ತದೆ, ಸುಲಭವಾಗಿ ಹಣ ಬರ್ತದೆ. ಅದರಿಂದ ಈ ಕೇಸ್ ಸುಮ್ಮನೆ ಒಂದನೇ ಮುಂದೆ ಇಟ್ಟಿರ್ತಕ್ಕಂಥದ್ದು. ರಾಮನಗರ ಮತ್ತು ಮಂಡ್ಯದ್ದು ಸುಮಾರು 25 ಕೋಟಿ ರೂಪಾಯಿಗಳು. ಅವರು ಅಲ್ಲಿ ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮಲೇಷಿಯಾದಲ್ಲಿ. ಅಲ್ಲಿ ದುಡ್ಡು 4ರಷ್ಟು ಬರ್ತದೆ ಅಂತ ಹೇಳಿ ಅಲ್ಲಿ ಗಣಿಗಾರಿಕೆ ಮಾಡೋಕೆ ಹೋಗ್ತಾರೆ. ಇದು ಇವತ್ತಿನವರೆಗೆ CBIನವರನ್ನು ಬುಕ್ ಮಾಡ್ಕೊಂಡ್ರು. ಕೋರ್ಟ್ಗಳಲ್ಲಿ ಕೇಸೇ ಬರೆದಾಗೆ ಇವತ್ತು ಮ್ಯಾನೇಜ್ ಮಾಡ್ಕೊಂಡವ್ರೆ. ಬಹುಶಃ ಮೊನ್ನೆ ನಿಮ್ಮ ಸರ್ಕಾರದಲ್ಲೂ ಇದೆಲ್ಲ BDA ಇದಾಗ ಹಾಕಿರ್ಬೇಕು. ಈಗ ಜಾಯಿಂಟ್ ಕಮಿಷನರ್ ಆಗಿ ಚಿದಾನಂದ ಅಂತ, ಇನ್ನೊಬ್ಬ ಶಿವರಾಮ್ ಅಂತ ಹೇಳಿ ಆರಾಮಾಗವ್ರೆ. 25 ಕೋಟಿ ಸರ್ಕಾರ ದುಡ್ಡು 10 ವರ್ಷ ಆಯಿತು, 12 ವರ್ಷ. ಬಡ್ಡಿ ಎಷ್ಟಾಯಿತು? ಬಡ್ಡಿ ಎಷ್ಟಾಗುತ್ತೆ? ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದು ಬೇರೆ, ಇಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದನ್ನು ನಿಮಗೆ ತರ್ತಾ ಇದ್ದೇನೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತೇನಾಗಿದೆ ಅಂತಕ್ಕಂಥದ್ದು. ಏಕೆಂದ್ರೆ ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ, ಭಾಳ ರೆಕಾರ್ಡ್ಸ್ ಇದೆ ಇಲ್ಲಿ, ಕೊಡ್ತೀನಿ ನಿಮಗೆ. ಬೇಕಾದರೆ ನೀವೇನು ಆ್ಯಕ್ಷನ್ ತಗೋಬೇಕು ಸೀರಿಯಸ್ಸಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳಬೇಕು. ಎಲ್ಲ ರೆಕಾರ್ಡ್ಸ್ ಇದೆ ಇಲ್ಲಿ ಅಧ್ಯಕ್ಷರೇ. ಇನ್ನೊಂದು ಪ್ರಮುಖವಾದ ಒಂದು ವಿಷಯ, ಮೊನ್ನೆ ರಾಮಸ್ವಾಮಿಯವರು ಯಾವುದು ಇಲ್ಲಿ ಲ್ಯಾಂಡ್ನ ಹೇಳಿದ್ರಲ್ಲ, ಮಾಹಿತಿ ಕೊಟ್ಟಿದ್ದಾರಲ್ಲ, ಅದು ಒಂದು ಮುಖ. ಸರ್ಕಾರದಲ್ಲೂ ಸಹ ಯಾವ ರೀತಿ ತೀರ್ಮಾನಗಳಾಗ್ಬೋದು ಅಂತಕ್ಕಂಥದ್ದಕ್ಕೆ ನಾನಿಲ್ಲಿ ರೈಸ್ ಮಾಡ್ತಿರ್ಲಿಲ್ಲ. ಮೊನ್ನೆ HK ಪಾಟೀಲ್ರು ಇಂಟರ್ಫಿಯರ್ ಆದರು. ಈಗಲ್ಟನ್ ಅಂತ ಏನೋ ಒಂದು ಹೆಸರು ತೆಗೆದ್ರು. ಯತ್ನಾಳ್ ಸಾಹೇಬ್ರು ಇರಬೇಕೇನೋ ಇಲ್ಲಿ. ಅವರಂದರು ಅದು ಯಾವ್ಯಾವ ರಾಜಕಾರಣಿಗಳು ಈಗಲ್ಟನ್ ಸಬ್ಜೆಕ್ಟ್ನಲ್ಲಿ ಕೇಸಲ್ಲಿ ಯಾರ್ಯಾರು ಅದರಲ್ಲಿ ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದಾರೆ ಅದನ್ನು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ರು ರಾಮಸ್ವಾಮಿಯವರು ಮಾತನಾಡಬೇಕಾದ್ರೆ ಅಧ್ಯಕ್ಷ. ಯಾಕೆಂದರೆ ನಾನು ಇದೊಂದು ಸಬ್ಜೆಕ್ಟ್ನ ಇವತ್ತು ಸದನದ ಮುಂದೆ ಇಡಲೇಬೇಕು. ಯಾಕೆಂದ್ರೆ ನಾನಿರ್ತಕ್ಕಂಥದ್ದು ನ್ಯಾಯಕ್ಕೆ ಅನ್ಯಾಯ ಆದಾಗ, ಯಾರಾದರೂ ಅಮಾಯಕರು ಬಲಿ ಆಗ್ತಕ್ಕಂಥದ್ದಾದಾಗ ನಾನು ಅದಕ್ಕೆ ಧ್ವನಿ ಎತ್ತಕ್ಕಂಥವನು. ನಾನು ಯಾರ ಪರವಾಗಿಲ್ಲ. ವಾಸ್ತವಾಂಶ ಏನಿದೆ ಅದಕ್ಕೆ ಯಾರೂ ಅನ್ಯಾಯ ಆಗಬಾರ್ದು. ಯಾಕಿದನ್ನು ಹೇಳ್ತೀನಿ ಅಂದರೆ 1994-95 ನನ್ನ ಜಮೀನು ಸಹ ಇರ್ತಕ್ಕಂಥದ್ದು ಈಗೇನು ಈಗಲ್ಟನ್ನು ಸಂಸ್ಥೆ ಇದೆ ಅದರ ಆಪೋಸಿಟ್ ರೈಲ್ವೆ ಟ್ರ್ಯಾಕಿಂದ ಆ ಕಡೆ ಇದ್ದೇನೆ. 1983-84ರಲ್ಲಿ 89ರಲ್ಲಿ ನಾನು ಜಮೀನು ಖರೀದಿ ಮಾಡಿದನು. ನನ್ನ ಜಮೀನ್ದು ಭಾಳ ತಕರಾರುಗಳು ನಡೆದೋದು, ಕಷ್ಟ ಸಂಪಾದನೆ ಮಾಡಿದ್ದದು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ.
ನನಗೆ ರಾಜಕೀಯದ ಬೆಳವಣಿಗೆಗಳಲ್ಲಿ 85ರಿಂದ ನಡೆದಂಥ ಕೆಲವು ತೊಂದರೆಗಳು, ಆ ಜಮೀನಿನ ಮೇಲೆ ವ್ಯಾಮೋಹನೇ ಕಳ್ಕೊಂಡಿದ್ದೆ ನಾನು. ಯಾರಿಗಾದ್ರೂ ದಾನ ಬರ್ಕೊಡ್ಬೇಕು ಅಂತ ನನ್ನ ಮಟ್ಟಕ್ಕೆ ಹೊಟ್ಟೋಗಿದ್ದೆ ನಾನು. ಆ ಜಮೀನು ಆ ಕಾಲದಲ್ಲಿ ನಾನು ತಗೊಂಡಿದ್ದು 4.5 ಲಕ್ಷಕ್ಕೆ 84-85ರಲ್ಲಿ. ಅದೇನೋ ವೈಲೇಷನ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತೇಳಿ ಒಂದು ನಡೀತೋ ಒಂದು 25 ವರ್ಷ. ಯಾವುದೋ ಮೊನ್ನೆ ನೀವು ಟ್ಯೂಷನ್ ತಗೊಂಡ್ರಲ್ಲ 2011 ಬ್ಯಾಚ್ ಮಕ್ಕಳುಗಳ ವಿಷಯದಲ್ಲಿ, ಆ ದೂರು ಕೊಟ್ಟಂತ ಕುಟುಂಬ ಇದೆಯಲ್ಲ, ಆ ಹೆಣ್ಣು ಮಗಳ ತಂದೆ ರಾಮನಗರದಲ್ಲಿ ಅಸಿಸ್ಟೆಂಟ್ ಕಮಿಷನರು. ನಾನು ಅವತ್ತು 2011 ಬ್ಯಾಚ್ ಮಕ್ಕಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಅವನೊಂದು ಇಷ್ಟು ದೊಡ್ಡ ಒಂದು ಲೋಕಾಯುಕ್ತಕ್ಕೆ, ಅದು ತಮ್ಮಣ್ಣ ಅವ್ರದ್ದು ಮದೇಗೌಡರದ್ದು ಕೇಸ್ ನಡೀತಾ ಇತ್ತು, ನನ್ನ ಜಮೀನಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಇದನ್ನೂ ಸೇರಿಸಿ ದೇವೇಗೌಡರ ಕುಟುಂಬದಲ್ಲಿ ಸ್ಮಶಾನಗಳು, ಕೆರೆಕಟ್ಟೆಗಳು, ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ, 200-300 ಎಕರೆ. ಆ ಥರ ಎಲ್ಲ ಒಂದು ಲೋಕಾಯುಕ್ತದ ಮುಂದೆನೂ ಕೊಟ್ಬಿಟ್ಟಿದ್ದ. ಅಲ್ಲಿ ನನ್ನ ಜಮೀನು ಇರ್ತಕ್ಕಂಥದ್ದು 1983ರಿಂದ ನಾನು ಸಿನಿಮಾ ಹಂಚಿಕೆದಾರನಾಗಿ ದುಡ್ಡು ನಾನು ಏನು ದುಡಿಮೆ ಮಾಡಿದ್ದೆ. ನಮ್ಮ ತಂದೆ ಏನೋ ಹುಚ್ಚು, ರೈತರ ಮಕ್ಕಳು ರೈತರಿರಬೇಕು, ಭೂಮಿ ಇರಬೇಕು ಅಂತ ಜಮೀನು ಹಾಕಿ ತಗೊಂಡಂಥದ್ದು. ಒಂದೇ ವರ್ಷದಲ್ಲಿ ಪಾಪ ಹೇಳ್ತಾರೆ ಕೆಲವರು, ಏನು ಇವರೇನು ರೈತರ ಮಕ್ಕಳ, ಮಣ್ಣಿನ ಮಕ್ಕಳ ಅಂತ ಹೇಳ್ತಾರೆ. ಒಂದೇ ವರ್ಷದಲ್ಲಿ 4.5 ಲಕ್ಷ ಬಾಳೆ ಬಿಲ್ ತಗೊಂಡಿದ್ದೇನೆ, ಆಪ್ಕಾಮ್ ಸೊಸೈಟಿಲಿ ಹಾಕಿ ಚೆಕ್ ಮುಖಾಂತರ. ಆ ರೀತಿ ಬೆಳೆದಿದ್ದೆ. ಆಮೇಲೆ ಸ್ವಲ್ಪ ದಿವಸ ಬಿಟ್ಟೇ ಬಿಡಬೇಕು, ಅದು ಜಮೀನೇ ಬೇಡ ಅನ್ನೋ ಮಟ್ಟಕ್ಕೆ ಹಿಂಸೆಗಳಾಯಿತು ನನಗೆ. ಈಗ ನಾನು ಅಲ್ಲೇ ಇದ್ದೀನಿ ವಾಸ 1 ವರ್ಷದಿಂದ. ಈಗ ಯಾವುದು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಇಲ್ಲ, ಮುಂದಕ್ಕೂ ಇರಲ್ಲ, ಯಾರು ಬೇಕಾದಾಗ ಬರ್ತೀವಿ ಅಷ್ಟೇ. ಇನ್ನೇನು ನಮ್ಮ ವಾಸ್ತವ್ಯ ಕರ್ಮ ಭೂಮಿಗೆ ನಮ್ಮದು ಅಲ್ಲೇ. ಅದನ್ನು ಹೇಳ್ಬಿಡ್ತೀನಿ, ಪಾಪ ಭಾಳ ಲಘುವಾಗಿ ಹೇಳ್ತಿರ್ತಾರೆ. ಯಾಕಿದ್ದೆ ಅನ್ನೋದು ಪಾಪ ಗೊತ್ತಿಲ್ಲ ಅವ್ರಿಗಿನ್ನು. ಆ ವೆಸ್ಟ್ ಎಂಡ್ ಅವನಿಗೆ ಹೇಳಿ, ನಮಗೆಲ್ಲ ರೈತರ ಮಕ್ಳಿಗೆ ಒಂದು 10% ಕಮಿಷನ್ ಕನ್ಸೆಷನ್ ಯಾರ ಕೊಡಿಸಿ. ಯಾವ್ದಕ್ಕೆ ಸರ್? ವೆಸ್ಟ್ ಎಂಡ್ ಹೋಟ್ಲ್ ಅವ್ನಿಗೆ ಹೇಳಿ, ರೈತ ಯಾರ ಬಂದ್ರೆ ನಮಗೂ ಏನು ಕನ್ಸೆಷನ್ ಕೊಟ್ಟಿಲ್ಲ. ನಿಮ್ ಮಾತು ನಡೆಯುತ್ತಲ್ಲ. ಇಲ್ಲ ಸರ್, ನಮ್ಗೆ ಕನ್ಸೆಷನ್ ಯಾಕೆ ಕೊಡ್ತಾರೆ? ಎಲ್ಲರೂ ಹೋಗ್ತಾರೆ. ಇದರಲ್ಲಿ ಏನಾಗಿದೆ ಮಧುಸ್ವಾಮಿ ಅವರೇ, ನಂದು ಒಬ್ಬಂದೇ ಪ್ರಚಾರ ಬಂದಿದ್ದು. ಎಲ್ಲರೂ ಹೋಗ್ತಾರೆ, ಅಲ್ಲಿ ಹೋಗದೆ ಯಾರು? ಭಾಳ ಜನ ಹೋಗ್ತಾರೆ. ಇಲ್ಲಿ ನೀವು ಹೋಗಲ್ಲ ಬಿಡಿ, ನೀವು ಇಲ್ಲಿಂದ ಹೊರಟ್ರೆ ಚಿಕ್ಕನಾಯಕನಹಳ್ಳಿನೇ ಇರಬೇಕೇನೋ, ನಿಮ್ಗೆ ಅದು ಯಾವುದು ಇಲ್ಲ ಸದ್ಯ. ಇರಲಿ ಸರ್. ಈಗ ಅಧ್ಯಕ್ಷರೇ, ಈಗ ನಾನು ಯಾತಕ್ಕೆ ಈಗಲ್ಟನ್ ವಿಷಯಕ್ಕೆ ತಂದೆ ಅಂದರೆ, ನಾನು ಅವತ್ತು ಬಾಳೆ ಬೆಳಿಬೇಕಾದ್ರೆ ನಮ್ಮ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೆ. ಒಂದು ಹೆಲಿಕಾಪ್ಟರ್ ಬಂತು ಮಧ್ಯಾಹ್ನ 2:30-3 ಗಂಟೆಯಲ್ಲಿ 1994. ನನಗೆ ಅಲ್ಲಿ ನಮ್ಮ ಹುಡುಗರುಗಳು ಬಂದು ಹೇಳಿದ್ರು, ಅವತ್ತಿನ ಪ್ರಧಾನಮಂತ್ರಿಗಳು ನರಸಿಂಹರಾವ್ರವರು ಅವ್ರ ಮಕ್ಕಳು ಇಲ್ಲಿ ಜಮೀನು ತಗೊಳಕ್ಕೆ ಬಂದಿದ್ದಾರೆ, ಅದಕ್ಕೆ ಏರಿಯಲ್ ಸರ್ವೆಗೆ ಬಂದವ್ರೆ ಅಂತಕ್ಕಂಥದ್ದನ್ನು ನಾನು ಮುಂದೆ ವಾದ ಮಾಡಿದ್ರು. ನಾನು ಇರಬೇಕೇನೋ, ಸಹಜ ಇರಬೇಕೇನೋ ಅನ್ಕೊಂಡು ನಾನು ವಿಷಯ ಕೇಳ್ಕೊಂಡೆ ಸುಮ್ಮನಾದೆ. ನನಗೇನು ಅದೇನು ಇಂಟ್ರೆಸ್ಟ್ ಏನು ಇರಲಿಲ್ಲ ಅಧ್ಯಕ್ಷರೇ. ಇದಾದಮೇಲೆ ಅಧ್ಯಕ್ಷರೇ, ನಾನು ಹಲವಾರು ಬಾರಿ ನಾವು ಸಭೆಗಳು ಮಾಡಿದ್ದೀವಿ. ಹಲವಾರು ಬಾರಿ ನಾವು ಬಹುಶಃ ಮೈತ್ರಿ ಸರ್ಕಾರ ಮಾಡಬೇಕಾದ್ರೆ ಈಗಲ್ಟನ್ನಲ್ಲೇ ಇದ್ವೇನೋ, ನಾವು ಹಲವಾರು ಬಾರಿ ಇದ್ದೀವಿ. ನಾನು ಯಾವುದೇ ಅವರ ವ್ಯವಹಾರಗಳ ಬಗ್ಗೆ ಎಂದೂ ಸಹ ಅವ್ರು ಯಾರು ಬಂದು ಚರ್ಚೆ ಮಾಡಿರಲಿಲ್ಲ. ನನಗೆ ಇತ್ತೀಚೆಗೆ ಏನೋ ಹೈಕೋರ್ಟ್ದು ಒಂದು ಜಡ್ಜ್ಮೆಂಟ್ ಬಂತಲ್ಲ, 980 ಕೋಟಿ ರೂಪಾಯಿ, 82 ಕೋಟಿ ಆ 77 ಎಕರೆ ಭೂಮಿ ಗ್ರ್ಯಾಂಟ್ ಮಾಡ್ತಕ್ಕಂಥದ್ದಕ್ಕೆ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿರೋದು ಸರ್ಕಾರ ಸರಿ ಅಂತ ಹೇಳಿ ಕೋರ್ಟ್ ಆದೇಶನೂ ಅಪೀಲ್ ಮಾಡಿದ್ರಲ್ಲ. ಆಗ ನನಗೇನೋ ಒಂದು ಕ್ಯೂರಿಯಾಸಿಟಿ ಬಂತು, ಇದೇನಪ್ಪ ಇದು 982 ಕೋಟಿ ಇವನು ಎಲ್ಲಿಂದ ತಂದು ಕಟ್ತಾನೆ 77 ಎಕರೆ ಭೂಮಿಗೆ? ನನಗೆ ಕ್ಯೂರಿಯಾಸಿಟಿ ಆಗ ಬಂತು. ಕೇಳಿದೆ ಅವನ್ನ, ಇದೇನಪ್ಪ ನೀನು ಹಣ ಬರೀ ಯಾಕೆ ಹಿಂಗೆ ಮಾಡ್ಕ? ಈಗ ಅಲ್ಲಿ ಏನಾಗಿದೆ, ಅವ್ರ ಅಪ್ಪ ಇಲ್ಲ, ಸತ್ತೋಗಿದ್ದಾರೆ. 2 ಮಕ್ಕಳು ಅವರಿಗೆ. ಇನ್ನೊಬ್ಬ ಮಗ ಕ್ಯಾನ್ಸರ್ ಬಂದು ಈಗ ಒಂದು 8 ತಿಂಗಳಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಚಾಮುಂಡೇಶ್ವರಿ ಬಿಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್, KR ರೋಡ್, ಬೆಂಗಳೂರು. ಇವರಿಗೆ ಟೂರಿಸಂ ಇಲಾಖೆಯಿಂದ ವಿ ಆರ್ ಪ್ಲೀಸ್ ಟು ಕನ್ವೆ ದ ಅಪ್ರೂವಲ್ ಆಫ್ ಯುವರ್ ಪ್ರಪೋಸ್ಡ್ ಪ್ರಾಜೆಕ್ಟ್ ಈಗಲ್ಟನ್
ದ ಗಾಲ್ಫ್ ವಿಲೇಜ್ ಅಟ್ ಬಿಲ್ಕೆಂಪನಹಳ್ಳಿ ವಿಲೇಜ್, ಬಿಡದಿ ಹೋಬಳಿ, ರಾಮನಗರ ತಾಲೂಕು ಬೈ ದ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಏಜೆನ್ಸಿ ಇನ್ ದ ಮೀಟಿಂಗ್ ಹೆಲ್ಡ್ ಆನ್ 23/1995 ವಿತ್ ದ ಫಾಲೋಯಿಂಗ್ ಅಸಿಸ್ಟೆನ್ಸ್. ನೀವು ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಪಬ್ಲಿಸಿಟಿ ಕೊಡಬೇಕು, ನಾವು ಯಾವ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದೀವಿ ಟೂರಿಸಮಿಗೆ, ಇದೆಲ್ಲ ನೀವು ದೊಡ್ಡ ಮಟ್ಟದಲ್ಲಿ ಪಬ್ಲಿಸಿಟಿ ಕೊಡಬೇಕು. ಇದೆಲ್ಲ ಒಂದು 5-6 ಅವರಿಗೆ ಒಂದು ಕಂಡೀಷನ್ಗಳು ಹಾಕಿ ಈ ಶುಡ್ ರೀಸೈಕಲ್ ದ ವಾಟರ್ದು ಎಲ್ಲ ಹಾಕೊಂಡು ಕೊಟ್ಟರು ಟೂರಿಸಮ್ನಿಂದ ಅಧ್ಯಕ್ಷರೇ. ಅದಾದ್ಮೇಲೆ ಇಲ್ಲಿ ಇಲ್ಲ ತೊಂದರೆ ಬೈಕ್ದ ಏನೇಳಿ ನನಗೆ ಇಲ್ಲ, ಇದು ರೆಕಾರ್ಡೆಲ್ಲ ತೆಗಿಬೇಕಲ್ಲ, ಇದು ಹಳೇದು 95ರದಲ್ಲ. ಸ್ವಲ್ಪ ಯಾಕೆಂದರೆ ಸದನದ ಗಮನ ಸೆಳೆಯಬೇಕು, ನಿಮ್ಮ ಸರ್ಕಾರದ ಗಮನನೂ ಸೆಳೆಯಬೇಕು. ಅನ್ಯಾಯ ಆಗಿರೋದನ್ನ ಸರಿಪಡಿಸಬೇಕಾದದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ. ಸರ್ಕಾರದ್ದು ಜವಾಬ್ದಾರಿ ಇದೆ ಇದರಲ್ಲಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಅವನಿಗೆ 95ರಲ್ಲಿ ಸರ್ಕಾರದಿಂದಲೇ KTB ಅವರು ಒಂದು ಲೆಟ್ರ್ ಕೊಡ್ತಾರೆ. ಅವನಿಗೆ ನಿನಗೆ 16 ಎಕರೆ ಭೂಮಿನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನೀನು ರೆಡಿ ಇದ್ದರೆ ದುಡ್ಡು ಕಟ್ಟಲಿಕ್ಕೆ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಅವನು ಅದರ ಮೇಲೆ ದುಡ್ಡು ಕಟ್ತಾನೆ. ಅವನಿಗೆ 84,000 ರೂಪಾಯಿನ ಎಕರೆಗಾಗಿ ಫಿಕ್ಸ್ ಮಾಡಿರ್ತಾರೆ 95-96ರಲ್ಲಿ. ಒಂದೇ ನಿಮಿಷ ತೆಗೆದುಬಿಡ್ತೀನಿ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಯಾವ ರೀತಿ ಇದು ಪ್ರಾಬ್ಲಮ್ ಶುರುವಾಗುತ್ತೆ ಅಂದರೆ, ಈ 18 ಎಕರೆ ಲ್ಯಾಂಡನ್ನು ಖರೀದಿ KTBಯಿಂದ ಕೊಡ್ತಾರಲ್ಲ ಅಲಾಟ್ಮೆಂಟು, ಅದಾದಮೇಲೆ ಒಬ್ಬ ತಹಶೀಲ್ದಾರ್ 2000ನೇ ಇಸ್ವಿನಲ್ಲಿ ಒಂದು ಲೆಟ್ರ್ ಹಾಕ್ತಾನೆ. ಆ ಲೆಟ್ರ್ನಲ್ಲಿ ನೀನು ಸರ್ಕಾರದ ಭೂಮಿನ ಕೆಲವು ಪ್ರಾಪರ್ಟಿಗಳನ್ನ, ಕಂಟ್ರಿ ರೋಡ್ಗಳು ಇದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ಯಾ, ಅದರ ಮೇಲೆ ಕಾನ್ಸ್ಫಿಕೇಟ್ ಮಾಡ್ಕೊತೀವಿ ಅಂತೇಳಿ ಒಂದು ಲೆಟ್ರ್ ಹಾಕ್ತಾನೆ ಅಧ್ಯಕ್ಷರೇ. ಯಾವಾಗ 2002ರಲ್ಲಿ ಅಲ್ಲಿಂದ ಇದು ಶುರುವಾಗುತ್ತೆ ಅಧ್ಯಕ್ಷರೇ. ಇಲ್ಲಿ ಅವರು ಅದರ ಮೇಲೆ ಮನವಿ ಕೊಡ್ತಾರೆ. ಮನವಿಗೆ ಅವರೇನು ಪುರಸ್ಕಾರ ಮಾಡಲ್ಲ. ಅಲ್ಲಿಂದ ಕೋರ್ಟ್ಗೆ ಹೋಗ್ತಾರೆ. ಇದು ನಮ್ಮ ಇಲ್ಲಿ ಅಪ್ಲೇಟ್ ಇದಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಅನುಕೂಲ ಏನಾಗಲ್ಲ, ರಿಜೆಕ್ಟ್ ಮಾಡ್ತಾರೆ. ತಹಶೀಲ್ದಾರ್ ಕೊಟ್ಟಿದ್ದನ್ನೇ ಅವರು ಅಪೀಲ್ ಮಾಡ್ತಾರೆ. ಅದಾದಮೇಲೆ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲೂ ಸಹ ಅವರ ವಿರುದ್ಧವಾಗಿ ಆಗುತ್ತೆ. ಇಲ್ಲಿ ಅಧ್ಯಕ್ಷರೇ, ದೆನ್ 2009ರಲ್ಲಿ DGPS ಸರ್ವೆ ರಿಪೋರ್ಟ್ ಎಲ್ಲ ತಗೋತಾರೆ. DGPS ಸರ್ವೆ ರಿಪೋರ್ಟ್ ಡೇಟೆಡ್ 3/7/2010 to 8/7/2010. ಸರ್ವೆ ಎಕ್ಸ್ಕ್ಲೂಸಿವ್ಲಿ ಟು ಐಡೆಂಟಿಫೈ ಗೌರ್ಮೆಂಟ್ ಲ್ಯಾಂಡ್ ವಿತ್ ಗಾಲ್ಫ್ ಕೋರ್ಸ್ ಅಂಡ್ ಗೌರ್ಮೆಂಟ್ ಲ್ಯಾಂಡ್ ಔಟ್ಸೈಡ್ ಗಾಲ್ಫ್ ಕೋರ್ಸ್ ಬಟ್ ವಿತ್ ಇನ್ ದ ಕಾಂಪೌಂಡ್ ಆಫ್ ದ ಪ್ರಾಜೆಕ್ಟ್. ಇಲ್ಲಿ ಅಧ್ಯಕ್ಷರೇ, ಇದು ಎಲ್ಲ ಆದಮೇಲೆ ಇವರು ಯಾವಾಗ ಇವರಿಗೆ ಆ ತಹಶೀಲ್ದಾರು ಮತ್ತು ಅಧಿಕಾರಿಗಳು ಲೋಕಲಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು, ಇವರು ಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಇವ್ರ ಪರವಾಗಿ ಆಗಿಲ್ಲ. ಇದು ಇಂಪಾರ್ಟೆಂಟ್ ಇಲ್ಲ. ಇದು 1996ನಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಕ್ಲಿಯರೆನ್ಸ್ ಟು ದ ಈಗಲ್ಟನ್, ದ ಗಾಲ್ಫ್ ವಿಲೇಜ್ ಅಟ್ ಬಿಲ್ಲಕೆಂಪನಹಳ್ಳಿ, ಬಿಡದಿ ಹೋಬಳಿ, ರಾಮನಗರ. ಇಲ್ಲೇನು ಹೇಳಿದ್ರು, ಇನ್ ವ್ಯೂ ಆಫ್ ದ ಅಬೌವ್ ದ ಡಿಪಾರ್ಟ್ಮೆಂಟ್ ರೆಕಮೆಂಡ್ಸ್ ಫಾರ್ ಅಕ್ವಿಸಿಷನ್ ಆಫ್ 16.17 acres ಆಫ್ ಲ್ಯಾಂಡ್ ಅಟ್ ಸರ್ವೆ ನಂಬರ್ 85/1 ಸೊ ಅಂಡ್ ಸೊ ಸರ್ವೆ ನಂಬರ್ ಹಾಕಿ ಪರ್ಪಸ್ ಆಫ್ ಕಂಪ್ಲೀಷನ್ ಆಫ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳಿ ಅವರಿಗೆ ಒಂದು ಲೆಟ್ರ್ ಕಳಿಸ್ತಾರೆ. ಅಲಾಟ್ಮೆಂಟ್ ಲೆಟ್ರನ್ನು ಕೊಟ್ಟರು ಅಧ್ಯಕ್ಷ ಇವರಿಗೆ. ಇಲ್ಲೇನು ಹೇಳ್ತಾರೆ, ಔಟ್ ಆಫ್ ದ ಬ್ಯಾಲೆನ್ಸ್ ಎಕ್ಸ್ಟೆಂಟ್ ಆಫ್ 9 acres 10 ಗುಂಟಾಸ್ and extent of 9 ಗುಂಟಾಸ್ the Karab lands and balance 9 acres
1 gunta is the private land. Hence, 84,375 towards the cost of 9 guntas of Kharab land and the rate of 3.75 lakhs per acre has to be paid to the board. ಇದು KDB ಇಂದ ಕೊಟ್ರಿ ಇವರಿಗೆ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತೆ ಅವ್ರಿಗೊಂದು ಕನ್ಫರ್ಮೇಷನ್ ಲೆಟ್ರ್ ಕೊಟ್ಟರು. ಇವರು ಕರ್ನಾಟಕ ಇಂಡಸ್ಟ್ರೀಸ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ಗೆ 13 ಲಕ್ಷ ದುಡ್ಡು ಕಟ್ಟಿದ್ರು ಅಧ್ಯಕ್ಷರೇ 96ರಲ್ಲಿ. ಈ 16 ಎಕರೆಗೆ ಸಂಬಂಧಪಟ್ಟಾಗೆ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಯಾವಾಗ ಹೈಕೋರ್ಟ್ನಲ್ಲಿ ಈ ಪ್ರಾಬ್ಲಮ್ಗಳೆಲ್ಲ ಆದವು, ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮವಾಗಿ ಒಂದು ಜಡ್ಜ್ಮೆಂಟ್ ಕೊಟ್ಟರು. ಆ ಜಡ್ಜ್ಮೆಂಟ್ ಏನು ಹೇಳ್ತಾರೆ, ನಾವು ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಇಲ್ಲಿ ಏನಾಗುತ್ತೆ, ಅವರು 16 ಎಕರೆ ಕೊಟ್ಟ ಮೇಲೆ ಅಧಿಕಾರಿಗಳ ಅಧ್ಯಕ್ಷರೇ 200 ಎಕರೆ ಸರ್ಕಾರಿ ಭೂಮಿ ಆ 500 ಎಕರೆ ವ್ಯಾಪ್ತಿ ಒಳಗಿದೆ ಅಂತ ಹೇಳಿ ತಕರಾರು ತೆಗೆದ್ರು ಸರ್ಕಾರದ ಅಧಿಕಾರಿಗಳು. ಅದರ ಮೇಲೆ ಕೋರ್ಟಿಂದ ಆದೇಶ ಆಯಿತು. ಅದರ ಮೇಲೆ ಈ DGPS ಎಲ್ಲ ಮಾಡಿ ಅಲ್ಟಿಮೇಟ್ಲಿ 103 ಎಕರೆ ಅನ್ನೋದು ತರ್ತಾರೆ. ಆ್ಯಕ್ಚುಲಿ ನೂರ ಎಕರೆ ಅಂತೇಳಿ ಅಧ್ಯಕ್ಷರೇ ಅಲ್ಟಿಮೇಟ್ಲಿ ಫೈನಲ್ ಡಿಸಿಷನ್ ತಗೊಂಡು ಅದರಲ್ಲಿ ಎರಡು 2009ರಲ್ಲಿ ಅಧ್ಯಕ್ಷರೇ ಒಂದು ಕೋರ್ಟ್ ತೀರ್ಮಾನ ಆಗುತ್ತೆ. ಅವರೇನು ಮಾಡ್ತಾರೆ, ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹಾಕ್ತಾರೆ, ನೀವು ಇದನ್ನು ಸರ್ವೆ ಮಾಡಿ ಎಷ್ಟು ಎಕರೆ ಲ್ಯಾಂಡ್ ಇದೆ ಅಂತಕ್ಕಂಥದ್ದು. ಇಲ್ಲಿ ಅಧ್ಯಕ್ಷರೇ 3/3/2011 ಒಂದೇ ನಿಮಿಷ. ಇಲ್ಲಿ ಅಧ್ಯಕ್ಷರೇ 9 ಇಲ್ಲ ಇದೆ. ಒಂದು ಜಡ್ಜ್ಮೆಂಟ್ ಅಧ್ಯಕ್ಷರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರಕ್ಕೆ ಒತ್ತಾಗ್ತಾರೆ, ನಾವು ಇದೆಲ್ಲ ಎಕ್ಸ್ಟೆಂಟ್ ಆಫ್ ಲ್ಯಾಂಡು ಇದೆಲ್ಲ ನಮ್ಮ ಸುಪರ್ದಿ ಅಲ್ಲ, ನಿಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ಸು ನೀವು ಮಾಡಿ ತೀರ್ಮಾನ ತಗೊಳ್ಳಿ ಅಂತೇಳಿ. ಅಂದರೆ 2010 ವ್ಯಾಲ್ಯೂ ಏನಿದೆ ವ್ಯಾಲ್ಯೂಯೇಷನ್ನು ಅದಕ್ಕೆ ನೀವು ಮಾಡಿ ಅಂತಕ್ಕಂಥದ್ದು ಒಂದು ಆದೇಶ ಆಯಿತು ಅಧ್ಯಕ್ಷರೇ. ಅದರ ಮೇಲೆ ಒಂದು ನಿಮಿಷ ಸಾರಿ ಅಧ್ಯಕ್ಷ, ಒಂದೇ ನಿಮಿಷ. ಒಂದೇ ನಿಮಿಷ. ಇದರ ಮೈನ್ ಅದು ಅದೇ ಮೈನ್ ಇರೋದು.
2011. ಇಲ್ಲಿ ಅಧ್ಯಕ್ಷರೇ, ಈ ಕೋರ್ಟ್ ಆದೇಶಗಳಾದ್ಮೇಲೆ ಅಲ್ಲಿಗೆ ಬಂದ್ಬಿಡ್ತೀನಿ. ಇದು ಪೇಪರ್ 2009 ಕೋರ್ಟಿಂದ ಅಧ್ಯಕ್ಷರೇ, ಇಲ್ಲ ಹಾಂ ಇಲ್ಲ ಹೇಳ್ತೀನಿ, ಈಗ ಹೇಳ್ತೀನಿ, ಇದರಲ್ಲೇ ತಂದುಬಿಡುತ್ತೆ. ಇದು ಇಲ್ಲ 2010. The Honorable Supreme Court, after hearing both sides, made an order dated 16/4/2009, wherein the court held as follows: it would be necessary to identify and determine the extent of land which is said to be illegally in the possession of the appellant and the extent of land possession of which is said to be irregular. We are of the view that KDB, in association with a senior officer of the survey department deputed by the Director General of Survey Karnataka, should survey the land in the possession of appellant and identify the areas which are owned by the appellant and the areas in regard to which possession is irregular, illegal. Further, aforesaid order stated as under: once the areas are identified, the state government may consider whether this is a fit case for fixing the present actual market value and not upset value of lands which belong to government KDB and recover the same from the appellant. It can also decide whether KDB should proceed with acquisition of take steps for negotiations regarding 64 acres, 17 guntas. ಇದನ್ನು ಹೇಳಿದ ಅಧ್ಯಕ್ಷರೇ. The appellant submit that the then Principal Secretary to Government Revenue Department, Bangalore, Shri V. Madhu, after identifying the parcel of land falling inside the golf course and outside the golf course, filed an affidavit dated 4/9/2010 before the Honorable Supreme Court on behalf of the respondent number 1 that the government has decided to grant the extent of 77 acres and 19 guntas of land inside the golf course as per Karnataka Land Revenue Act. Accordingly, the Supreme Court of India was pleased to pass an order 3/3/2011. Illi 2/3 ಎಚ್ ಕೆ ಪಾಟೀಲ್ರು, ಒಂದು ಆಸಕ್ತಿ ಬಂತು. ಗಾಲ್ಫ್ ನೀವು ಯಾವಾಗಲಾರು ಆಡಿದ್ದೀರೋ ನೋಡಿದ್ದೀರೋ ಅಂತ ಸಿಕ್ತು ಅಧ್ಯಕ್ಷರೇ. 3/3/2011 ಪಾಟೀಲ್ರೆ, ಇದು ಕೇಳ್ಬೇಕೀಗ. ಕೇಳಿ. ಅಂದ್ರೆ ಅವರು ಗಾಲ್ಫ್ ಕೇಳ್ತಾ ಇದ್ರು. ಈಗಲ್ಟನ್ ನಲ್ಲಿ ಗಾಲ್ಫ್ ಇದೆ, ಆದ್ರೆ ಆಟ ಆಡಿಲ್ಲ ನಾವು, ಅದು ಗೊತ್ತಿಲ್ಲ. ಕಬಡ್ಡಿ ಗೊತ್ತಿದೆ ನಮಗೆ. ಕಮಿಟಿ ಹೋಗಿ ಕರ್ಕೊಂಡು ಹೋಗಿದ್ದೆ ಕ್ಲಬ್ಬಿಗೆ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಹೇಳಿ. ಇಲ್ಲಿ by order dated 16/4/2009, after referring to the stands of both parties, this court had suggested that the state government, Karnataka Industrial Area Development Board KDB for short, may identify the areas in dispute and consider whether the issue could be sorted by fixing the present actual market value of the lands which belong to government KDB and recover the same from the appellant. The state government was also required to decide whether KDB should proceed with the acquisition or take steps for negotiations in regard to 64 acres, 7 guntas of land regarding which KDB had earlier resolved on 27/3/2001 to acquire for the benefit of the appellant. ಇಲ್ಲಿ ಅಧ್ಯಕ್ಷರೇ, ಇಲ್ಲೇನು ಹೇಳಿದ್ರು,
government is willing to convey 55 acres, 13 guntas of land from the disputed area at prevailing market price to be determined by the Deputy Commissioner, and also regularize the occupation and use of the photo Karab A and B lands, 5 acres, 21 guntas and 10 acres, 22 guntas. It is stated that the appellant should surrender the balance area of 61 acres, 10 guntas of land in its possession to the state government. ಇಲ್ಲಿ ಅಧ್ಯಕ್ಷರೇ, real area of dispute is much less than 61 acres, 10 guntas in view of the following. ಅಂತೇಳಿ ಫೈನಲ್ ಆಗಿ ಅಧ್ಯಕ್ಷರೇ, this court will not examine such disputed question of fact in these appeals. We, however, feel that the area of controversy can be easily narrowed down. In the first instance, the parties sort out the issues where there is broad agreement. We therefore direct as follows. In regard to the photo Karab B land, 10 acres, 22 guntas, within Eagleton Golf Village, the Deputy Commissioner may take suitable action to extinguish the public rights and recover the market value thereof from the appellant, as stated in para 10A of the state's affidavit dated 4/9/2010. In regard to the Karab B, Karnataka Land Revenue Act market rates of the state affidavit dated in regard to an extent of 55 acres of 13 guntas, the state government may recover the actual market value to be determined by the Deputy Commissioner and convey the land to the appellant as stated by the state government. ಇದೆಲ್ಲ ಗೌರ್ಮೆಂಟೇ ಹೇಳಿರ್ತಾರೆ ಅಧ್ಯಕ್ಷರೇ. ಆಮೇಲೆ the Assistant Commissioner Ramnagar Subdivision may hold a meeting with representative of KADB, the appellant Toyota Kirloskar Limited, Survey Department, and attempt to sort out the identity of the land. Learned counsel for the appellant wanted to make some submission in regard to the price to be charged for 55 acres, 13 guntas. The appellant may do so before the concerned authority determining the price. ಇದು 3/3/2011 ಒಂದು ಜಡ್ಜ್ಮೆಂಟ್ ಆಯ್ತು ಅಧ್ಯಕ್ಷರೇ. ಇದರ ಮೇಲೆ ಮೊದಲನೇ ಡೆಪ್ಟಿ ಕಮಿಷನರು ಅವನು ಡೆಪ್ಟಿ ಕಮಿಷನರು, ಅಸಿಸ್ಟೆಂಟ್ ಕಮಿಷನರು, ತಹಶೀಲ್ದಾರರು, ಮ್ಯಾನೇಜಿಂಗ್ ಡೈರೆಕ್ಟರು ಈಗಲ್ಟನ್ನು, ಅಡಿಷನಲ್ ಡೆಪ್ಟಿ ಕಮಿಷನರ್ ರಾಮನಗರ, ಡೆಪ್ಟಿ ತಹಶೀಲ್ದಾರ್ ಬಿಡದಿ, ಮ್ಯಾನೇಜರ್ ACS ಆಫೀಸ್ ರಾಮನಗರ, DDLR ರಾಮನಗರ, ರೆವೆನ್ಯೂ ಇನ್ಸ್ಪೆಕ್ಟರು ಮತ್ತು ರೆಪ್ರೆಸೆಂಟೇಟಿವ್ ಆಫ್ ಟೊಯೋಟಾ ಕಿರ್ಲೋಸ್ಕರ್ ಇವರೆಲ್ಲ ಸೇರಿ ಒಂದು ಮೀಟಿಂಗ್ಗಳೆಲ್ಲ ಅದು ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಅಲ್ಟಿಮೇಟ್ಲಿ ಇವರು ಗ್ರ್ಯಾಂಟ್ 7719 ಎಕರ್ಸ್ಗೆ ಒಂದು ತೀರ್ಮಾನಕ್ಕೆ ಬಂದರು. ಅಪಾಯಿಂಟ್ಮೆಂಟ್ ಆಫ್ ಲ್ಯಾಂಡ್ ಬೈ ಆಫ್ಸೆಟ್ಟಿಂಗ್ ಎಕ್ಸ್ಟೆಂಟ್ಸ್ ಆಫ್ 61 acres to be returned to government and Eagleton returning back balance 28 acres to government. Grant be 77 1.9 acres ಅಂತಕ್ಕಂಥದ್ದು ಇವರೆಲ್ಲ ಸೇರಿ ಅಲ್ಟಿಮೇಟ್ಲಿ ಒಂದು ತೀರ್ಮಾನಕ್ಕೆ ಬಂದರು ಅಧ್ಯಕ್ಷರೇ. ಇದಾದ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಡೆಪ್ಟಿ ಕಮಿಷನರ್ ಲೆಟರ್ ಬರೆದರು. ಗೌರ್ಮೆಂಟ್ ಅಪ್ರೂವಲ್ ಟು ಸಬ್ಮಿಟ್ ಕಂಪ್ಲೇಂಟ್ಸ್ ಟು ಇಂಟೀರಿಯರ್ ಆರ್ಡರ್ ಆಫ್ ಆನರಬಲ್ ಸುಪ್ರೀಂ ಕೋರ್ಟ್ ಇಂಡಿಯಾ ಇನ್ ಸಿವಿಲ್ ಅಪೀಲ್ ನಂಬರ್ 5181/2003 and 5182/2013. ಇಲ್ಲಿ ಇದು ಪ್ಯಾರಾ 5A, ಪ್ಯಾರಾ 5B, ಪ್ಯಾರಾ 5C ಇಂಟೀರಿಯರ್ ಆರ್ಡರ್ ಇತ್ತು 7719 ಎಕರ್ಸ್ದು. ಒಂದು ಮೀಟಿಂಗ್ನಲ್ಲಿ ಅಧ್ಯಕ್ಷರೇ ಮಾಧುಸ್ವಾಮಿ ಅವರೇ, ಇಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ವಿಲೇಜ್ಗಳದು ಸರ್ವೆ ನಂಬರ್ಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ರು. ಶಾನ್ಮಂಗ್ಲ ವಿಲೇಜ್ಗೆ ಸರ್ವೆ ನಂಬರ್ 83ಕ್ಕೆ ರೇಟ್ ಪರ್ ಎಕರ್ 9 ಲಕ್ಷ ಮಾಡಿದರು. ಬಿಲ್ ಕ್ಯಾಂಪ್ನಳ್ಳಿಗೆ 15 ಲಕ್ಷ. ಶಾನ್ಮಂಗ್ಲ ಮತ್ತೊಂದು ವಿಲೇಜ್ ರೆಗ್ಯುಲರೈಸ್ಡ್ ಗ್ರಾಂಟ್ಗೆ 9 ಲಕ್ಷ. ಹೀಗೆ ಟೋಟಲ್ಲು 77 ಎಕರೆಗೆ ಅವರು ಫಿಕ್ಸ್ ಮಾಡಿದ ರೇಟು 7,49,000 ಕೋಟಿ. 7,49,000 ಕೋಟಿಯಲ್ಲಿ 50% ಟೂರಿಸಮ್ ಇದರಲ್ಲಿ ಅಲ್ಲ ಸಾರಿ 7,49,000. ಇದರಲ್ಲಿ 50% ಇದಕ್ಕೆ ಟೂರಿಸಮ್ಗೆ 3,74,00,000ಗೆ ರೆಕಮೆಂಡ್ ಮಾಡಿದ್ರು. ಇಲ್ಲಿ ರೆಕಮೆಂಡ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರೊಸೀಡಿಂಗ್ ಆಫ್ ದ basis of arriving at the above findings is enclosed at annexure B to enable government to issue orders to show that
full complaints may be submitted to the Honorable Supreme Court's interim order. Shri Ravin Kumar Raju, KS Assistant Commissioner, Ramnagara Subdivision, Ramnagara has been instructed to meet you in person to ascertain if any further clarification are required. Deputy Commissioner letter ಬರೆದ್ರು ಅಧ್ಯಕ್ಷರೇ, ಡೆಪ್ಟಿ ಕಮಿಷನರು ಲೆಟ್ರು ಬರೆದು ಈ ರೇಟ್ ಫಿಕ್ಸ್ ಮಾಡಿದರು ಅಧ್ಯಕ್ಷರೇ. ಇಲ್ಲಿ ಡೆಪ್ಟಿ ಕಮಿಷನರು ಲೆಟ್ರ್ ಬರೆದಿದ್ದು ಈ ಮೀಟಿಂಗ್ನಲ್ಲಿ ರೇಟ್ನ ಫಿಕ್ಸ್ ಮಾಡಿ 7/7/2011. ಆದರೆ ಏನು ಡಿಸಿಷನ್ ತಗೊಳ್ಳಲ್ಲ. ಅವರು 3 ತಿಂಗಳಲ್ಲಿ ಡಿಸಿಷನ್ ತಗೋಬೇಕು ಅಂತ ಹೇಳಿರ್ತಾರೆ. 3/3/2011 ಅಂದರೆ 2010 ರೇಟ್ನ 10-11 ರೇಟ್ನ ಫಿಕ್ಸ್ ಮಾಡೋಕ್ಕೆ ಕೇಳಿರ್ತಾರೆ. ಆಮೇಲೆ ಇದರ ಮೇಲೆ ಅವ್ರು ಏನು ರೇಟ್ ಫಿಕ್ಸ್ ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಇವರು ಸುಪ್ರೀಂ ಕೋರ್ಟ್ಗೆ ಹೋದರು. ದ ಅಪೆಲೆಂಟ್ ಸಬ್ಮಿಟ್ಸ್ ದಟ್ the said report on extent of 28.33 acres has to be returned to the government, and the appellant is ready and willing to surrender back 28.33 acres in one contiguous lot. ಬಹುಶಃ ಇದಕ್ಕೆ ನೀವು ಎಲ್ಲ ಹೋಗಿದ್ರಿ ಅಂತ ಕಾಣಿಸ್ತದೆ. 28 ಎಕರೆ ಐಡೆಂಟಿಫೈ ಮಾಡಿ ಕೊಟ್ಟಾಗ ಅಂತ ಕಾಣಿಸ್ತದೆ ಸರ್. It is also submitted that the deputy commissioner has determined the value of the land to be granted by the government, 77.19 acres, as 3 crore 74 lakhs 87,500, and the appellant is ready and willing to pay the said amount. Raghupati, learned counsel appearing for the respondent, stated that the appellant convey its willingness for return of the land and payment of the price to the state government directly, so that the state government can take a decision in the matter. Nam state government ivaru helidru, in view of the above, we permit the appellant to submit a representation offering to pay the value of 77.19 acres of land and surrender the excess 28.33 acres of land to the Revenue Secretary, Government of Karnataka, to enable the state government to take appropriate decision. ಇದು ಕೊಟ್ಟರು ಅಧ್ಯಕ್ಷರೇ. ಇದಾದ ಮೇಲೆ ಅಧ್ಯಕ್ಷರೇ ಆದರೂ ಡಿಸಿಷನ್ ತಗೊಳ್ಳಲ್ಲ. ಇಲ್ಲಿ ಇವರು ಮತ್ತೇನು ಡಿಸಿಷನ್ ತಗೊಳ್ಳಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ನನಗೆ ಹೇಳೋದು ಬೇಡ. ಅದು ಯಾತಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅಷ್ಟರೊಳಗೆ ಮತ್ತೆ ಇನ್ನೊಬ್ಬ ಡಿ ಸಿ ಬಂದ್ಬಿಡ್ತಾನೆ. 8 ತಿಂಗಳಾದ ಮೇಲೆ ಮತ್ತೊಬ್ಬ ಡಿ ಸಿ ಬಂದ. ಅಲ್ಲಿ ಏನೇ ನಡೀತು ಅನ್ನೋದು ಈಗ ಬೇಡ ಇದು ಈ ಸದನದಲ್ಲಿ ಅದನ್ನ ಹೇಳೋದು ಬೇಕಾಗಿಲ್ಲ. ಇಲ್ಲಿ ಇವರೇನು ಹೋದ್ರು ಕೋರ್ಟ್ಗೆ ಅಧ್ಯಕ್ಷರೇ, ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೂ ಡಿಸಿಷನ್ ತಗೊಳ್ಳಿಲ್ಲ ಅಂತೇಳಿ ಇಲ್ಲಿ ಅಧ್ಯಕ್ಷರೇ VN Raghupati, learned counsel for respondent state, was not in a position, Madhuswami was not in a position to give any satisfactory answer to this inordinate delay of 8 months. He also submitted that matter was to be placed before the cabinet and its approval is to be sought. ಅದಕ್ಕೆ ಕೋರ್ಟ್ ಫೈನಲ್ ಆಗಿ ಏನು ಹೇಳಿದ್ರು, ವಿ ವಂಡರ್ whether for last 8 months there has not been any cabinet meeting to discuss the issue of this nature. More so, when a direction has been given by this court, it should not be brushed aside in light manner, as is being done by the respondents. Orders passed by this court are required to be strictly complied with the letter and spirit, failing which we shall have no option but to ಇಲ್ಲಿ ಏನು ಹೇಳ್ತಾರೆ ಅಧ್ಯಕ್ಷರೇ, however as a last indulgence we deem it fit and proper to grant further time for 6 weeks to comply with the aforesaid directions fully as reflected in the order dated 3/3/2011 of this court, failing which we shall have no option but to summon the Chief Secretary of the State of Karnataka to answer our query and would not compel us to issue contempt notice because him for not complying order of this court. ಇದು ಹೇಳಿದ್ರು. ಇದರ ಮೇಲೆ ಅಧ್ಯಕ್ಷರೇ ಅವತ್ತಿನ ಸರ್ಕಾರ ಬಹುಶಃ 2011ರಲ್ಲಿ ಯಡಿಯೂರಪ್ಪನವರೇ ಇದ್ರು ಇಲ್ಲ ಇವರಿದ್ರೆ ಗೊತ್ತಿಲ್ಲ. ಆಗ ಪ್ರೊಸೀಡಿಂಗ್ಸ್ ಆಫ್ ದ ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಮೀಟಿಂಗ್ ಇಟ್ಟರು ಅಧ್ಯಕ್ಷರೇ. ಫೈನಲ್ ಡಿಸಿಷನ್ನು ಡೇಟೆಡ್ 25/2/2012
Government Order number 399 LGB 2011. Sanction is hereby, Adhyakshre, sanction is hereby accorded to grant 71.16 acres of government land to Mr. Chamundeshwari Buildtech Private Limited as mentioned below. Out of 132 acres, 26 guntas of government land encroached by the said company in Banandur to grant 10 acres of 22 guntas. ಇದೆಲ್ಲ ಹೇಳಿದ್ದಾರೆ ಅಧ್ಯಕ್ಷರೇ. ಅಲ್ಲಿ ಅಲ್ಟಿಮೇಟ್ಲಿ ಅವ್ರು ಏನು ಹೇಳಿದ್ರು ಸರ್ಕಾರದಲ್ಲಿ, the Deputy Commissioner Ramnagara shall determine the market value of the above land as per rules and shall intimate the same to Mr. Chamundeshwari Buildtech Private Limited by 5/3/2012 for making necessary payment ಅಂದರು ಸರ್. ಇಲ್ಲಿ ಈ ಮಧ್ಯದಲ್ಲಿ ಇನ್ನೂ ಒಬ್ಬರು ಬಂದಲ್ಲ DC, ಅಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಕೆಲವು ಘಟನೆಗಳು ನಡೆದಿದೆ. ಅದು ನಾನಿಲ್ಲಿ ಸದನದಲ್ಲಿ ತರೋದಿಲ್ಲ, ಅದನ್ನು ಅದಿರಲಿ. ಈಗ ಅದೇನಾಗುತ್ತೆ, ಸರ್ಕಾರ ಹೇಳಿದ್ರಲ್ಲ, ಸರ್ಕಾರ ಹೇಳಿದ ಮೇಲೆ ಇಲ್ಲಿ ಅಧ್ಯಕ್ಷರೇ ಏನೇನಾಗುತ್ತೆ ಅಂದರೆ, ಈಗ ಒಂದು ನಿಮಿಷ ತಂದುಬಿಡ್ತೀನಿ ಇಲ್ಲಿ. ಕುಮಾರಸ್ವಾಮಿ ಅವರು ಇನ್ನು ಎಷ್ಟೊತ್ತು ಬೇಕಾಗ್ಬೋದು? ಮುಗಿಸ್ಬಿಡ್ತೀನಿ ಅಧ್ಯಕ್ಷ. ಅಧ್ಯಕ್ಷ, ಇದು ಬಹಳ ಸೀರಿಯಸ್ ಸಬ್ಜೆಕ್ಟ್ ಇದೆ. ಅಲ್ಲ, ಇದು ಯಾಕೆಂದ್ರೆ ಇಂಡಸ್ಟ್ರಿಯಲಿಸ್ಟ್ಗಳು 6 ಗಂಟೆಗೆ ಅವರದ್ದು ಕಾಂಗ್ರೆಸ್ನ ಅಧ್ಯಕ್ಷರೇ, ರಾಜ್ಯದಲ್ಲಿ ಬಂಡವಾಳ ಹೂಡ್ತಕ್ಕಂಥವ್ರು ಈ ಒಂದು ಘಟನೆನ ಇದೇನಾದರೂ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಇದೇನಾದರೂ ಸ್ಪ್ರೆಡ್ ಆದರೆ ಬಂಡವಾಳ ಹೂಡೋದು ಯಾವ ಗ್ಯಾರಂಟಿ ಮೇಲೆ ಬರ್ತಾರೆ ಅನ್ನೋದಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಧ್ಯಕ್ಷರೇ, ಮೊದಲನೇ DC 7/7/2011 ಅವ್ರು ಕೊಟ್ಟಿದ್ದು ಅಸೆಸ್ಡ್ ಮಾರ್ಕೆಟ್ ರೇಟ್ ಪ್ರಕಾರ ಅಗ್ರಿಕಲ್ಚರ್ ಗೈಡ್ಲೈನ್ಸ್ ವ್ಯಾಲ್ಯೂ ರೇಟ್ಸ್ ನೋಟಿಫೈಡ್ ಇನ್ 2010-2011 ಪ್ರಕಾರ ಅವ್ರು ಕೊಟ್ಟಿದ್ದು 3,74,87,500. ಎರಡನೇ DC ಏನು ಸರ್ಕಾರ ಡಿಸಿಷನ್ ಕೊಟ್ಟಿರಲ್ಲ, ನೀವು ಇಮಿಡಿಯೇಟಾಗಿ ತೀರ್ಮಾನ ಕೊಡಿ ಅಂತೇಳಿ DC ಕನ್ಫರ್ಮ್ ಮಾಡಲಿ ಅಂತ. ಈ ಮನುಷ್ಯ ಏನು ಮಾಡ್ತಾನೆ, 14/3/2012 ಇವನು ಈ DC ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಮಾಜರ್ ವಿತ್ ಲೋಕಲ್ ವಿಲೇಜರ್ಸ್ 82 crores ಕಟ್ಟು ಅಂತ ಹೇಳ್ದ. 3 ಕೋಟಿಯಿಂದ 82,69,52,405 82 ಕೋಟಿಗೆ ತಂದ ಇದನ್ನು. ಇದರ ಮೇಲೆ ಅವರು ಅಧ್ಯಕ್ಷರೇ ಕೋರ್ಟ್ಗೆ ಹೋಗ್ತಾರೆ. ಆಮೇಲೆ 3ನೇ DC ಬಂದರು, ಅವರು 82 ಕೋಟಿ ಏನು ಕೊಟ್ಟಿದ್ದ ಅದನ್ನೇ ಇಟ್ಬಿಟ್ರು ಅವರು. 3ನೇ DC 1/1/2013 ಅವರೇನು ಬದಲಾವಣೆ ಮಾಡಲಿಲ್ಲ, ಫೈಲೇ ಮುಟ್ಲಿಲ್ಲ. ದೆನ್ ಅಧ್ಯಕ್ಷರೇ 12/5/2014 4ನೇ DC ಬಂದರು 2014. ಅವರೇನು ಮಾಡ್ತಾರೆ, ಮೂರು ಬೇಸಿಸಲ್ಲಿ ಕೊಡ್ತಾರೆ ಅವರು. ಅಗ್ರಿಕಲ್ಚರ್ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ 17,79,883 ಒಂದು ಅಗ್ರಿಕಲ್ಚರ್ ಗೈಡ್ಲೈನ್ ವ್ಯಾಲ್ಯೂ. ಬಿ ಕ್ಯಾಟಗರಿ ಗೈಡ್ಲೈನ್ಸ್ ವ್ಯಾಲ್ಯೂ ಆಫ್ ಕನ್ವರ್ಟೆಡ್ ಡೆವಲಪ್ಡ್ ರೆಸಿಡೆನ್ಷಿಯಲ್ ಪ್ಲಾಟ್, ಅದು ಗಾಲ್ಫ್ ಯೂಸ್ ಮಾಡಿರೋ ಜಾಗ, ರೆಸಿಡೆನ್ಸ್ ಪ್ಲಾಟ್ ಮಾಡಿಲ್ಲ ಅಲ್ಲಿ. ಅದ್ಯಾವುದೋ ಗೈಡ್ಲೈನ್ಸ್ ವ್ಯಾಲ್ಯೂ ತಗೊಂಡು 93,83,74,333. ಇನ್ನೊಂದು ಸಿ ಕ್ಯಾಟಗರಿನಲ್ಲಿ ಬೇಸ್ಡ್ ಆನ್ 1,560 ಪರ್ ಸ್ಕ್ವೇರ್ ಫೀಟ್ ಗೈಡ್ಲೈನ್ಸ್ ವ್ಯಾಲ್ಯೂ ಆಫ್ 2013-14 ಅಲ್ಲಿ 3/3/2011 ಕ್ಲಿಯರ್ ಜಡ್ಜ್ಮೆಂಟ್ ಇದೆ ಯಾವ ರೇಟಲ್ಲಿ ಕೊಡಬೇಕು ಅಂತ ಹೇಳಿ. ಇವ್ರು ಬಂದರು ಇದನ್ನು 526 ಕೋಟಿ ಮಾಡಿದ್ರು. ಇದನ್ನು 526 ಕೋಟಿಗೆ 50% ಅಂದರೆ 289 ಕೋಟಿ ಕಟ್ಟು ಅಂದರು 4ನೇ DC. ಇದಾದ ಮೇಲೆ ಅಧ್ಯಕ್ಷರೇ 11/6/2014 ಇದು ಭಾಳ ಚೆನ್ನಾಗಿದೆ, ಇದು ಭಾಳ ಚೆನ್ನಾಗಿದೆ. 11/6/2014 5ನೇ DC ಅಧ್ಯಕ್ಷರೇ ಇಯರ್ ಆಫ್ ವ್ಯಾಲ್ಯೂ 2013-14 ತಗೋತಾರೆ. ಇವರು ಬೇಸ್ಡ್ ಆನ್ ಸೇಲ್ ಟ್ರಾನ್ಸಾಕ್ಷನ್ ಬಿಯರಿಂಗ್ ಸೇಲ್ ಡೀಡ್ ನಂಬರ್ 7605/1314
is a furnished villa built on a small developed plot measuring 1,600 square feet at 2,904 per square feet ಅಂತೇಳಿ ಸ್ಕ್ವೇರ್ ಫೀಟ್ ಲೆಕ್ಕ 2,900 ಹಾಕ್ಬಿಟ್ರಲ್ಲಿ. ಅವ್ರೇನು ಅಲ್ಲಿ ಹೊರಗಡೆ ವಿಲ್ಲಾ ಮಾಡ್ಕೊಂಡಿದ್ರು, ಮಾರಿದ್ರು. ಈ ಲೆಕ್ಕಾಚಾರದಲ್ಲಿ ಅವ್ರು ಏನು ಮಾಡಿದ್ರು, 980 ಕೋಟಿ ಅಂತಕ್ಕಂಥದ್ದನ್ನು ಫಿಕ್ಸ್ ಮಾಡಿದ್ರು. ಈ 980 ಕೋಟಿ ಹೇಗಾಯಿತು ಅನ್ನೋದಕ್ಕೆ ಒಂದು ಒಳ್ಳೆ ಸ್ವಾರಸ್ಯಕರವಾದ ಸ್ಟೋರಿ ಇದು. ಇದು ಹೇಳಲೇಬೇಕು. ಆ 980 ಕೋಟಿ ಯಾಕಾಯಿತು ಅಂದರೆ, ಯಾವ ಅಲ್ಲಿ ರಾಮನಗರ ಜಿಲ್ಲೆಯ ಒಬ್ಬ ಪ್ರಭಾವಿ ರಾಜಕಾರಣಿಗಳು, ರಾಮನಗರ ಜಿಲ್ಲೆಯ ಒಬ್ಬ ಪ್ರಭಾವಿ ರಾಜಕಾರಣಿಗಳು ಎಲೆಕ್ಷನ್ ಆಗಿರ್ತದೆ, ಊಟಕ್ಕೆ ಹೋದರು. ಒಂದು 500 ಜನ ಕರ್ಕೊಂಡು, ಯಾರನ್ನೋದು ಸ್ವಲ್ಪ ಹೇಳ್ರಿ ಕುಮಾರಣ್ಣ. ರಾಮನಗರ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ಒಂದೇ, ಅದೇ ಯಾರು ಅನ್ನೋಂಥದ್ದು ಬೇಕು ನಮಗೆ. ಈ ಪ್ರಭಾವಿ ರಾಜಕಾರಣಿಗಳು ನಾನೇ ಇರ್ಬೋದು, ಆ ಪ್ರಭಾವಿ ರಾಜಕಾರಣಿ ನಾವು. ಕುಮಾರಣ್ಣವ್ರೆ, ನಿಮಗಿನ್ನ ಪ್ರಭಾವಿ ಯಾರು? ಕುಮಾರಣ್ಣ, ನಾವು ನೀವೇ ಪ್ರಭಾವಿ ನಾವು ತಿಳ್ಕೊಂಡಿದೀವಿ. ನಾವು ನೀವೇ ತಿಳ್ಕೊಬೇಕಾದ್ರೆ ರಾಮನಗರ ಪ್ರಭಾವಿ ರಾಜಕಾರಣಿ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗುತ್ತೆ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ. ಸಬ್ಜೆಕ್ಟ್ ಡೈವರ್ಟ್ ಆಯ್ತದೆ, ಕೂತ್ಕೊಳ್ಳಿ ಸರ್. ಆಮೇಲೆ ಕೇಳಿದ್ರಿ ಸ್ಟೋರಿ ಕೇಳಿ. ಇಲ್ಲಿ ಏನಾಗುತ್ತೆ ಅಧ್ಯಕ್ಷರೇ, ಅಲ್ಲಿ ಊಟಕ್ಕೆ ಹೋದ್ರಲ್ಲ 98,000 ರೂಪಾಯಿ ಬಿಲ್ ಅವನು ಯಾವನೋ ವೆಯ್ಟ್ರ್ ತಂದಿಟ್ಬಿಟ್ಟ. ಅಲ್ಲಿ 98,000 ರೂಪಾಯಿನ ಅಲ್ಲಿ ಅವರ ಬಂದು ಊಟಕ್ಕೆ ಹೋಗಿದ್ರಲ್ಲ, ಗಲಾಟೆ ಮಾಡೋರು ಹುಡುಗರು. ನಮ್ಮ ಸಾಹೇಬನಿಗೆ ನೀವು ಬಿಲ್ ತಂದಿಡ್ತೀಯ? ಇರ್ಲಿ ಬಿಡ್ರ ನೋಡ್ಕೊತೀನಿ ಅಂದರು. ಹಾಂ, ಇಲ್ಲ ಅವ್ರು ರಾಮನಗರ ಜಿಲ್ಲೆಗೆ ಬರಲ್ಲ ಅವರು. ಈಗ ರೇವಣ್ಣ ದೇವಸ್ಥಾನಗಳು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಗ್ಯಾರಂಟಿ ದೇವಸ್ಥಾನಗಳು ಬೆಳಗ್ಗೆ ದೇವಸ್ಥಾನ ನಿಂಬೆಹಣ್ಣು 2 ಪರ್ಮನೆಂಟ್ ಇರ್ತದೆ. ಶೃಂಗೇರಿ ಒಂದು ಜಾಸ್ತಿ ಹೋಗೋದು. ಅಧ್ಯಕ್ಷರೇ, ಇಲ್ಲಿ 98,000 ರೂಪಾಯಿ ಇತ್ತಲ್ಲ, ಇರ್ಲಿ ಬಿಡ್ರು ಅಂದರು. 1,00,000 ರೂಪಾಯಿ ದುಡ್ಡು ಕೊಟ್ಟರು. ಕೊಟ್ಬಿಟ್ಟು ಬಂದರು, ಕರೆದ್ರು ಈ ಡಿ ಸಿನ. ಅದು ಯಾವ್ದು ಈಗಲ್ಟಂದೆಲ್ಲ ತಗೊಂಬ ಅಂದರು. ಫೈಲೆಲ್ಲ ಪಾಪ ಎತ್ಕೊಂಬಂದ. ಏನು ಮಾಡ್ಬೋದು ಇದಕ್ಕೆ? ಬುದ್ಧಿ ಕಲಿಸ್ಬೇಕಲ್ಲ. 98,000 ಬಿಲ್ ಹಾಕೋನಲ್ಲ, ನೀವು ಏನು ಹೇಳಿದ್ರು ಮಾಡ್ಬೋದು ಅಂದರು ಪಾಪ ಡಿ ಸಿ. ಬರೀ 980 ಕೋಟಿ ಅಂದರು. ಇದು ಈ 980 ಕೋಟಿ ಸ್ವಾರಸ್ಯ ಬಂದಿದ್ದು. 980 ಕೋಟಿ, 3 ಕೋಟಿಯಿಂದ 980 ಕೋಟಿಗೆ ಓಟಾಯ್ತು. ಅದ್ರ 98,000 ಬಿಲ್ಲಿಗೆ ಹೆಚ್ಚಾಯ್ತಂತರ ಕಡಿಮೆ ಆಯ್ತಂತ? ಇಲ್ಲ, ಭಾಳ ಕಡಿಮೆ ಆಯ್ತಿದ್ದು. ಇನ್ನೂ ಜಾಸ್ತಿ ಮಾಡ್ಬೇಕಾಯ್ತು. ಅಷ್ಟೇ, ಜಾಸ್ತಿ ಮಾಡಿಲ್ಲ. ಅಧ್ಯಕ್ಷರೇ, ಇದ್ರ ಮಧ್ಯದಲ್ಲಿ ಪಾಪ ಈ ಮನುಷ್ಯ ಮತ್ತೆ ಕೋರ್ಟ್ಗೆ ಹೋದ್ರಲ್ಲ. ಇವನು ಹೋಗಿದ್ದು 3 ಕೋಟಿ 74 ಲಕ್ಷ, ಇಲ್ಲಿ 83 ಕೋಟಿ ಹಾಕಿದ್ರಲ್ಲ, ಇದನ್ನ ತಕರಾರಿಗೋಸ್ಕರ ಹೋದ. ಇಲ್ಲಿ ಕೊನೆಗೇನಾಗುತ್ತೆ, ಅಲ್ಟಿಮೇಟ್ಲಿ ಅಷ್ಟರೊಳಗೆ ದ ಅಪಲೆಂಟ್ ವಿಲ್ ಹ್ಯಾಂಡ್ ಓವರ್ ದ ಎಕ್ಸೆಸ್ ಲ್ಯಾಂಡ್ 28 acres ಹ್ಯಾಸ್ ರೆಕಾರ್ಡೆಡ್ ಇನ್ ದ ಆರ್ಡರ್ ಆಫ್ ದಿಸ್ ಕೋರ್ಟ್ ಡೇಟೆಡ್ 6th September 2011. ಇದು 16/1/2014 ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ದು. As stated by Mr. Patil, learned senior counsel. Permission ಕೊಡಿ ಅಂತ ಇವರೇ ಹಾಕೊಂಡ್ಬಿಟ್ಟದ್ದು. Of the government Karnataka will thereafter decide the market rate for the remaining land 77 acres and 19 guntas in accordance with law. This will be done after considering the report of the Deputy Commissioner, report of the Secretary as well as the statement filed are to be filed by the appellant. Idu Adhyakshare, in this event the appellant fails to make payment, it will be open to the government. Andre subcommittee alli ತೀರ್ಮಾನ ತಗೊಳ್ಳಿ, 28 ಎಕರೆ ಅವನು ವಾಪಸ್ ಕೊಡಲಿ, ಅದನ್ನು ಸರ್ಕಾರ ತಗೊಳ್ಳಿ, ಇದನ್ನು ದುಡ್ಡು ಅವನು
3 ತಿಂಗಳ ಕಟ್ತಾ ಇದ್ದರೆ ಸರ್ಕಾರ ವಾಪಸ್ ತಗೊಳ್ಳಿ ಅಂದರು. ಅಧ್ಯಕ್ಷ, ಇದು ಇಲ್ಲಿಗೆ ಬಂದು ನಿಲ್ತು. ನೆಕ್ಸ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಾರಂಭ ಆಯಿತು. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅಧ್ಯಕ್ಷರೇ ಲಾ ಡಿಪಾರ್ಟ್ಮೆಂಟು ಎಲ್ಲ ಇದು ಕೊಡ್ತಾರೆ. ಆ್ಯಕ್ಚುಲಿ ಈ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಮೊದಲು ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಮಾಧುಸ್ವಾಮಿ ಅವರೇ, ಈ ಟೊಯೋಟಾ ಫ್ಯಾಕ್ಟ್ರಿ ಬಂತಲ್ಲ, ಟೊಯೋಟಾ ಫ್ಯಾಕ್ಟ್ರಿ ಇದು ಯಾಕೆ ನೀವು ಲಾ ಮಿನಿಸ್ಟ್ರಿ ಅದರಿಂದ ಹೇಳ್ತಾ ಇದ್ದೀನಿ. ಇಬ್ಬರು ನೀವೇ ಈಗ ತೀರ್ಮಾನಕ್ಕೆ ಬರಬೇಕಾದ್ರು ಇಬ್ಬರೂ ಇಲ್ಲಿ ಅಲ್ಲಲ್ಲ, ಅವರು ಲಾ ಒಪಿನಿಯನ್ ಕೊಡ್ಬೋದು, ನೀವು ತೀರ್ಮಾನ ತಗೊಳ್ಳೋರು ನೀವಲ್ವೇ? ಇಲ್ಲ ಸಬ್ ಕಮಿಟಿ ಈಗ ನೀವೊಂದು ಮಾಡ್ಕೋಬೇಕಾಯ್ತದೆ ಇದಕ್ಕೀಗ. ಇಲ್ಲ ನೀವು ಮಾಡ್ಕೊಂಡು ನಿಮ್ಮ ಸಬ್ ಕಮಿಟಿ ಏನಾದರೂ ಕಡಿಮೆ ತತ್ತಿರೋ, ಇಲ್ಲ ಏನಾದರೂ ಇದನ್ನೇನಾದ್ರು ಮತ್ತಿನ್ನಾದರೂ ಇನ್ನೊಂದು 3 ಸೊನ್ನೆ ಸೇರಿಸ್ಬಿಡ್ತೀರೋ, ಮಾಡ್ಬೇಕಾದ್ರೆ ನಿಮ್ಮ ಕೈಲಿದೆ. ಈಗ ನಾನು ಈಗಲ್ಟನ್ಗೆ ಹೋಗೇ ಇಲ್ಲ ಅಣ್ಣ, ನೀವು ಹೋಗಿಲ್ಲ, ಈಗಲ್ಟನ್ಗೆ ಹೋಗೂ ಇಲ್ಲ, ನಾನು ಯಾಕಿದೆ ಹೇಳ್ತೀನಿ ಅಂದರೆ ನಿಮಗೆ ಇವತ್ತು ಜವಾಬ್ದಾರಿ ಇದೆ. ಈಗಿನ ಸರ್ಕಾರಕ್ಕೆ ಹಿಂದೆ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಇಲ್ಲ ಹೇಳ್ತೀನಿ, ಇದು ಟೊಯೋಟಾ ಫ್ಯಾಕ್ಟ್ರಿ ಅಲ್ಲಿ ತರಲಿಕ್ಕೆ ಕಾರಣ ಬಹುಶಃ ತಮ್ಮಣ್ಣವರಾಗ ನಮ್ಮ KDBನಲ್ಲೇ ಇದ್ದರು. ತಮ್ಮಣ್ಣವ್ರು ಇದ್ದಾರಾ? KDBಲಿ ಇದ್ದರು ಅಧಿಕಾರಿಗಳಾಗಿ ಅವರು. ಅವರೇ ಆಗ ಟೊಯೋಟಾ ಫ್ಯಾಕ್ಟ್ರಿ ತರಬೇಕಾದ್ರೆ ಸ್ವಲ್ಪ ನಮ್ಮ ಜೊತೆ ನಿಂತ್ಕೊಂಡು ಸ್ವಲ್ಪ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಒಂದು ಈ ಕೋರ್ಟ್ ಆದೇಶದ ಮೇರೆಗೆ ಕ್ಯಾಬಿನೆಟ್ ಸಬ್ ಕಮಿಟಿ ನಡೀತದೆ. 21/1/2015 ಕ್ಯಾಬಿನೆಟ್ ಸಬ್ ಕಮಿಟಿ, ಅದರಲ್ಲಿ ಕಂದಾಯ ಸಚಿವರು ಶ್ರೀನಿವಾಸ್ ಪ್ರಸಾದ್ ಅವರು, DP ಜಯಚಂದ್ರ ಅವರು, ದೇಶಪಾಂಡೆ ಅವರು, SR ಪಾಟೀಲ್ರು, ರಾಮಲಿಂಗರೆಡ್ಡಿ, ವಿನಯ್ ಕುಮಾರ್ ಸೊರ್ಕೆ, ಡಾಕ್ಟರ್ ಬಸವರಾಜ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿವಯೋಗಿ ಕಳಸದ್ದು ಆಯುಕ್ತರು, ರಾಜ ಪುನರ್ವಸತಿ ನಿರ್ಮಾಣ ಪ್ರಭು, ಜಾಮದಾರ್ ಜಿಲ್ಲಾಧಿಕಾರಿ, ಹೀಗೆ 15 ಜನ ಇದರಲ್ಲಿ ಅಧ್ಯಕ್ಷರೇ ಕಮಿಟಿಲಿದ್ದರು, ಸಬ್ ಕಮಿಟಿಲಿ. ಇಲ್ಲಿ